ಯುದ್ಧದ ಭೀತಿ, ಬಂಕರ್ಗಳ ತುರ್ತು ದುರಸ್ತಿಗೆ ಒತ್ತಾಯ, ಅಪೂರ್ಣಗೊಂಡ ಬಂಕರ್ಗಳ ನಿರ್ಮಾಣ ಪೂರ್ಣಗೊಳಿಸೋಕೆ ಮನವಿ. ಕಾಶ್ಮೀರ ಸರ್ಕಾರಕ್ಕೆ ಗಡಿ ಪ್ರದೇಶದ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಚಂದ್ ಚೌಕ್ನ ಹಳ್ಳಿಗಳಲ್ಲಿ ಪಾಳು ಬಿದ್ದುಬಿಟ್ಟಿದ ಬಂಕರ್ಗಳು. ಪಾಕ್ನ ಚೆಕ್ಪೋಸ್ಟ್ಗಳಿಂದ 500 ಮೀಟರ್ ದೂರದಲ್ಲೇ ಈ ಬಂಕರ್ಗಳಿಗಿದೆ. ವಿದ್ಯುತ್ತು, ನೀರು, ಶೌಚಾಲಯಗಳಿಗಿಲ್ಲ. ಕೆಲ ಬಂಕರ್ಗಳಿಗೆ ಛಾವಣಿಯೇ ಇಲ್ಲ. ಝೋರಾಫಾಮ್, ಮಹಾಶೆ ಡೇ ಕೋತೆ, ಬುಲ್ಲಾ ಚಾಕ್, ಮಂಗು ಚಾಕ್, ಅಬ್ದುಲ್ಲಿಗನ್, ಕೊರಟಾನ ಕಾಲನ್, ಪಿಂಡಿ, ಕೊಟ್ಲಿಶಾ ದೌಲಾ, ಪಿಂಡಿ ಚರಕನ್, ಸಾಗಿ, ಟ್ರೇವಾ ಸೇರಿದಂತೆ ಗಡಿಯುದ್ದಕ್ಕೂ ಕೂಡ ಕಳವಳ ವ್ಯಕ್ತವಾಗಿದೆ. ಈಗ ಯುದ್ಧದ ಭೀತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಕಳಪೆ ಬಂಕರ್ಗಳು ಏನಿದೆ ಅವುಗಳನ್ನೆಲ್ಲ ದಯವಿಟ್ಟು ಸರಿ ಮಾಡಿಕೊಡಿ ಅಂತ ಮನವಿಯನ್ನು ಮಾಡಲಾಗಿದೆ. ಸೊ ಬಂಕರ್ಗಳ ನಿರ್ಮಾಣ ಅರ್ಧಕ್ಕರ್ಧ ನಿಂತೋಗಿದೆ, ಅದನ್ನು ಪೂರ್ಣ ಮಾಡಿ. ಕೆಲವು ಬಂಕರ್ಗಳಲ್ಲಿ ಬೇಕಾಗಿರುವಂಥ ವ್ಯವಸ್ಥೆ ಅನ್ನೋದು ಇಲ್ಲ, ಕೆಲವು ಮೇಲ್ಛಾವಣಿನೇ ಇಲ್ಲ, ಕೆಲವುದರಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ, ಕೆಲವುದಕ್ಕೆ ನೀರೇ ಬರಲ್ಲ. ಸೊ ಆ ಥರದ ಪರಿಸ್ಥಿತಿಗಳಿಗೆ ಏನೇನಿದೆಯೋ ಅದನ್ನೆಲ್ಲ ಸರಿ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಮಾಡಲಾಗಿದೆ. ನೋಡಿ, ಈ ಯುದ್ಧದ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಅದರಲ್ಲೂ ಬಂಕರ್ಗಳು ಬಹಳನೇ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದರೆ ಯುದ್ಧದ ಸಂದರ್ಭದಲ್ಲಿ ಸಾರ್ವಜನಿಕರನ್ನು, ಅಲ್ಲಿನ ಸ್ಥಳೀಯರನ್ನು ರಕ್ಷಣೆ ಮಾಡುವಂಥದ್ದು ಅಥವಾ ಅವರಿಗೆ ರಕ್ಷಣೆ ಒದಗಿಸುವಂಥ ಸ್ಥಳ ಅಂತಂದರೆ ಅದು ಈ ಬಂಕರ್ಗಳೇ. ಸೊ ಹಾಗಾಗಿ ಬಂಕರ್ಗಳೇ ಸರಿ ಇಲ್ಲ ಅಂತ ಅಂದಾಗ ಅನಾಹುತಗಳು ಸಂಭವಿಸ್ಬಿಡುತ್ತೆ. ಹಾಗಾಗಿ ಬಂಕರ್ಗಳನ್ನು ಹೆಚ್ಚಿನದಾಗಿ ಏನೇನು ವ್ಯವಸ್ಥೆಗಳು ಇದೆಯೋ ಆ ವ್ಯವಸ್ಥೆಗಳನ್ನು ಮಾಡಿ ಅನ್ನುವಂಥ ಮನವಿಯನ್ನು ಮಾಡಲಾಗಿದೆ. ಸೊ ಹಾಗಿದ್ರೆ ಎಷ್ಟು ಬಂಪರ್ಗಳು ಕಳಪೆ ಆಗಿದೆ, ಸದ್ಯ ಅಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ, ಅದು ಬಹಳನೇ ಇಂಪಾರ್ಟೆಂಟ್